ಕೆಆರ್ಪುರದಲ್ಲಿ ತ್ರಿವೇಳಿ ಕೊಲೆ ನಡೆದಂತಹ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಮನುಷ್ಯತ್ವವನ್ನ ಮರೆತಿದ್ದು ಆ ಮಗಳೀಗ ಅಕ್ಷರಶಃ ರಾಕ್ಷಸಿಯಂತೆ ವರ್ತಿಸಿದ್ರು. ಇದೀಗ ಮಗಳನ್ನ ಬಂಧಿಸಲಾಗಿದೆ. ಕೆಆರ್ಪುರದಲ್ಲಿ ತ್ರಿವಳಿ ಕೊಲೆ ನಡೆದಂತಹ ಪ್ರಕರಣ, ಮನುಷ್ಯತ್ವವನ್ನ ಮರೆತಿದ್ದಂತಹ ಮಗಳು ಅಕ್ಷರಶಃ ರಾಕ್ಷಸಿಯಂತೆ ವರ್ತಿಸಿದ್ರು. ಕೊನೆಗೂ ಈಗ ಲಾಕ್ ಆಗಿದ್ದಾಳೆ. ಕೊಲೆ ಮಾಡಿ ಪಾಂಡಿಚೇರಿಗೆ ಓಡಿದ್ದಂತಹ ಲಿವ್-ಇನ್ ಜೋಡಿ ಪಾಂಡಿಚೇರಿಯಲ್ಲಿ ಆರೋಪಿ ಶ್ವೇತರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಲಿವಿಂಗ್ ರಿಲೇಶನ್ಶಿಪ್ ಅನ್ನ ವಿರೋಧ ಮಾಡಿದಂತಹ ವಿಚಾರಕ್ಕೆ ತಂದೆ ತಾಯಿ ಹಾಗೂ ತಂಗಿಯನ್ನ ಕೊಂದಿದ್ದಂತಹ ಮಗಳು ಕೊಂದು ಎಸ್ಕೇಪ್ ಆಗಿದ್ಲು, ಪಾಂಡಿಚೇರಿಗೆ ಓಡಿದ್ಲು. ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಪಾಂಡಿಚೇರಿಯಲ್ಲಿ ಆರೋಪಿ ಶ್ವೇತಾ ಹಾಗೂ ಪ್ರಿಯಕರನನ್ನ ಬಂಧಿಸಿರುವಂಥದ್ದು. ಕೆಆರ್ಪುರದಲ್ಲಿ ತ್ರಿವಳಿ ಕೊಲೆ ಮಾಡಿ ಮನುಷ್ಯತ್ವವನ್ನ ಮರೆತಿದ್ದಂತಹ ಮಗಳು ಅಕ್ಷರಶಃ ರಾಕ್ಷಸಿಯಂತೆ ವರ್ತಿಸಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದು ಇದೀಗ ಲಾಕ್ ಆಗಿದ್ದಾಳೆ. ಪಾಂಡಿಚೇರಿಯಲ್ಲಿ ಲಾಕ್ ಆಗಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಶ್ವೇತಾ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದನ್ನ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದಿರೋದಕ್ಕೆ, ಹಾಗಾಗಿ ಗಲಾಟೆ ನಡೆದಿದೆ. ಗಲಾಟೆ ನಡೆದಾಗ ತಂದೆ ತಾಯಿ ಹಾಗೂ ತಂಗಿಯನ್ನ ಚಾಕುವಿನಿಂದ ಇರಿದು ಆಕೆ ಕೊಂದು ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ಲು. ಕೆಆರ್ಪುರದಲ್ಲಿ ತ್ರಿವಳಿ ಕೊಲೆ ಮಾಡಿ ಎಸ್ಕೇಪ್ ಆಗಿದಂತಹ ಶ್ವೇತಾಳನ್ನ ಈಗ ಪಾಂಡಿಚೇರಿಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ರಾಕ್ಷಸಿಯ ರೀತಿಯಲ್ಲಿ ವರ್ತಿಸಿ ತಂದೆ ತಾಯಿ ತಂಗಿಯನ್ನ ಕೊಂದಿದ್ಲು. ಒಂದು ಪ್ರಿಯಕರನಿಗೋಸ್ಕರ ಹೆತ್ತವರನ್ನೇ ಕೊಲ್ಲುವಂತಹ ಸ್ಥಿತಿಗೆ ಆಕೆ ಬಂದಿದ್ಲು. ರಾಕ್ಷಸಿಯಂತೆ ನಿಜಕ್ಕೂ ಕೂಡ ವರ್ತಿಸಿದ್ಲು. ಇದೀಗ ಆಕೆಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪಾಂಡಿಚೇರಿಯಲ್ಲಿ ಆಕೆಯನ್ನ ಬಂಧಿಸಲಾಗಿದೆ. ಇನ್ನು ಮಗಳು ಆಕೆಯ ಪ್ರೇಮಿ ಕೃತ್ಯವನ್ನ ನಡೆಸಿದ್ರು. ಇದನ್ನ ಕಂಡಂತಹ ಪೊಲೀಸರು ನಿಜಕ್ಕೂ ಬೆಚ್ಚಿಬಿದ್ದಿದ್ರು. ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಕಂಡು ಕಾಕಿ ಪಡೆ ದಂಗಾಗಿದೆ. ಬರೋಬ್ಬರಿ 30ರಿಂದ 40 ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿದೆ. ಆಕೆಗೆ ಮನಸ್ಸಾದ್ರೂ ಹೇಗೆ ಬಂತು? ತಾಯಿಯನ್ನ ಪದೇ ಪದೇ ಇರಿದು ಕೊಂದಿದ್ದಾಳೆ ಆರೋಪಿ ಶ್ವೇತಾ. ನಿಜಕ್ಕೂ ಇಂಥ ಮಕ್ಕಳು ಯಾರಿಗೂ ಬೇಡ, ನನಗೆ ಸ್ವಾತಂತ್ರ್ಯ ಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪಿ ಶ್ವೇತಾ ಈ ರೀತಿ ಕೆರಳಿದ್ದಾಳೆ. ತಾಯಿಗೆ 30ರಿಂದ 40 ಬಾರಿ ಇರಿದಿದ್ದಾಳೆ ಚಾಕುವಿನಿಂದ. ಮಗಳು ಆಕೆಯ ಪ್ರೇಮಿಯಿಂದ ಈ ರೀತಿ ಕೃತ್ಯ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆನ ಕಂಡಂತಹ ಕಾಕಿ ಪಡೆ ದಂಗಾಗ್ಬಿಟ್ರು ಅಂತೂ ಬರೋಬ್ಬರಿ 30ರಿಂದ 40 ಬಾರಿ ಚಾಕುವಿನಿಂದ ಹತ್ಯೆ ಮಾಡಲಾಗಿದೆ. ಅವಳ ಕ್ರೂರತ್ವ ಎಷ್ಟಿದೆ ಇಲ್ಲಿ ನಾವು ಗಮನಿಸಬೇಕು. ತಾಯಿಯನ್ನ ಪದೇ ಪದೇ ಇರಿದು ಕೊಂದಿದ್ದಾಳೆ ಆರೋಪಿ ಶ್ವೇತಾ. ನನಗೆ ಸ್ವಾತಂತ್ರ್ಯ ಕೊಡ್ತಾ ಇಲ್ಲ ಅಂತ ಕೆರಳಿದಂತಹ ಆರೋಪಿ ಶ್ವೇತಾ. ಅಂದ್ರೆ ಈ ರೀತಿ ಸ್ವಾತಂತ್ರ್ಯ ಬೇಕಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ತಂದೆ ತಾಯಿ ಒಂದು ಮಾತು ಹೇಳ್ತಿದ್ದಾರೆ ಅಂದ್ರೆ ಮಗಳ ಒಳ್ಳೆಯದಕ್ಕೆ ಹೇಳ್ತಾರೆ. ಆದ್ರೆ ಇಲ್ಲಿ ಸ್ವತಂತ್ರಕ್ಕೋಸ್ಕರ ಈ ರೀತಿ ತಂದೆ ತಾಯಿಯನ್ನೇ ಇರಿದು ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿದೆ. ಅದು ಬರೋಬ್ಬರಿ 30ರಿಂದ 40 ಬಾರಿ ಬಂದಿದ್ದಾಳೆ ಅಂದ್ರೆ ಆಕೆಯ ಕ್ರೌರತ್ವ ಹೆಂಗಿದೆ ಅಂತ ನಾವು ಇಲ್ಲಿ ಗಮನಿಸಬೇಕು. ಒಂದು ಲಿವಿಂಗ್ ರಿಲೇಶನ್ಶಿಪ್ನ ವಿರೋಧ ಮಾಡಿದಂತಹ ಕಾರಣಕ್ಕೆ ಈಕೆ ಈ ರೀತಿ ಮಾಡಿದ್ದಾಳೆ. ಎಲ್ಲೋ ಒಂದು ಕಡೆ ಬದುಕೊಂಡಿದ್ರು ಆಗಿರೋದು, ಆದ್ರೆ ತಂದೆ ತಾಯಿಯನ್ನೇ ಈ ರೀತಿ ಕರೆಸಿ ಹೀಗೆ ಮಾಡಿರೋದು ನಿಜಕ್ಕೂ ಕೂಡ ತಲೆ ತಗ್ಗಿಸುವಂತಹ ಕೆಲಸ. ತಂದೆ ತಾಯಿ ತಂಗಿಯನ್ನ ಪ್ರೇಯಸಿಗೋಸ್ಕರ ಈಕೆ 30ರಿಂದ 40 ಬಾರಿ ಇರಿದು ಕೊಲೆ ಮಾಡಿದ್ದಾಳೆ, ಹತ್ಯೆ ಮಾಡಿದ್ದಾಳೆ. ಅಂದ್ರೆ ತನ್ನ ಸ್ವತಂತ್ರಕ್ಕೆ ಅಡ್ಡಿ ಆಗ್ತಾ ಇದ್ರು, ನನಗೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಕೆ ಈ ರೀತಿ ಕೆಲಸವನ್ನ ಮಾಡಿರುವಂಥದ್ದು. ಮಗಳು ಹಾಗೂ ಆಕೆಯ ಪ್ರೇಮಿ ಈ ರೀತಿ ಕೃತ್ಯ ನಡೆಸಿದ್ದಾರೆ. ಇದನ್ನ ಕಂಡಂತಹ ಅಂದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಬಂದಂತಹ ವರದಿಯನ್ನ ಕಂಡು ಕಂಗಾಲಾಗಿದ್ದಾರೆ, ದಂಗಾಗ್ಬಿಟ್ಟಿದ್ದಾರೆ ಕಾಕಿ ಪಡೆ. ಯಾಕಂದ್ರೆ ಬರೋಬ್ಬರಿ 30ರಿಂದ 40 ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ. ನ್ಯೂ ಹಾರಿಝನ್ ಕಾಲೇಜಿನಲ್ಲಿ ಒಟ್ಟಿಗೆ ಕೆಲಸವನ್ನ ಮಾಡ್ತಾರೆ. ಖಾಸಗಿ ಕಂಪ್ನಿಯಲ್ಲೂ ಕೂಡ ಇಬ್ರು ಟಿಕ್ಕಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಿದ್ದು, ಮನೆಯವರಿಂದ ದೂರ ಇದ್ರು ಇಬ್ರು ಕೂಡ. ಅದೇ ಗ್ಯಾಪ್ ನಲ್ಲಿ ಬ್ಯಾಂಕ್ ನಲ್ಲಿ 30 ಲಕ್ಷ ಸಾಲವನ್ನ ಪಡೆದಿದ್ದಂತಹ ಶ್ವೇತಾ ತಂದೆ ಮೊಬೈಲ್ಗೆ ಬ್ಯಾಂಕ್ ಸಿಬ್ಬಂದಿ ನೋಟಿಸ್ ಅನ್ನ ಕಳಿಸಿದ್ದಾರೆ ಸಾಲ ಪಡೆದಿರೋಕ್ಕಾಗಿ. ಅದೇ ಕಾರಣಕ್ಕೆ ತಂದೆ ತಾಯಿ ತಂಗಿಯನ್ನ ಶ್ವೇತಾ ಅಪಾರ್ಟ್ಮೆಂಟ್ಗೆ ಕರೆಸಿಕೊಂಡಿದ್ದಾಳೆ. ಪ್ರಿಯಕರನ ಜೊತೆ ಇರೋದನ್ನ ಕೇಳಿದ್ದಕ್ಕೆ
ಪೋಷಕರ ವಿರುದ್ಧ ಕೆರಳಿದ್ದಾಳೆ. ಮೊದಲೇ ಸಂಚು ಮಾಡಿ ಗಲಾಟೆ ಮಾಡಿ ಚಾಕು ಇರಿದು ಕೊಲೆ ಮಾಡಿರುವಂಥದ್ದು. ಮೊದಲೇ ಇದು ಪ್ರೀ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ತಂದೆ ತಾಯಿನ ಕರೆಸಿರುವಂಥದ್ದು. ನ್ಯೂ ಹಾರಿಜನ್ ಕಾಲೇಜಿನಲ್ಲಿ ಒಟ್ಟಿಗೆ ಓದಿದ್ದಾರೆ. ಖಾಸಗಿ ಕಂಪ್ನಿಯಲ್ಲೂ ಕೂಡ ಒಟ್ಟಿಗೆ ಕೆಲಸವನ್ನ ಮಾಡ್ತಾ ಇದ್ರು. ಇಬ್ರು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಬೇರೆ ಇದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು ಲಿವಿಂಗ್ ರಿಲೇಶನ್ಶಿಪ್ಗೋಸ್ಕರ ಮಗಳು ತಂದೆ ತಾಯಿ ತಂಗಿಯನ್ನ 30ರಿಂದ 40 ಬಾರಿ ಇರಿದು ಕೊಲೆ ಮಾಡಿದಾಳೆ. ನಿಜಕ್ಕೂ ಆಕೆಗೆ ಎಷ್ಟು ಕ್ರೂರತ್ವ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಲಕ್ಷ್ಮಿ, ಏನಂದ್ರೆ ನಿನ್ನೆ ಕೇರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀಗಳ್ಳಿ ಅಪಾರ್ಟ್ಮೆಂಟ್ ಅಲ್ಲಿ ನಡೆದಂತ ಈ ಒಂದು ಟ್ರಿಬಲ್ ಮರ್ಡರ್ ಇದೆ. ಇದರಲ್ಲಿ ಪ್ರಮುಖವಾಗಿ ಏನು ಶ್ವೇತಾ ತನ್ನ ಬಾಯ್ ಫ್ರೆಂಡ್ ಕೆನೆತ್ ಜೊತೆ ಕೊಲೆ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಏನು ಇರ್ತಾರೆ. ಹಾಗಾಗಿ ಪೋಷಕರು ಆಕೆಯನ್ನ ಬುದ್ಧಿವಾದ ಹೇಳಕ್ಕೆ ಮತ್ತೆ ಆಕೆಯನ್ನ ವಾಪಸ್ ಕರ್ಕೊಂಡು ಹೋಗಕ್ಕೆ ಅಂತ ಏನೋ ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆಕೆ ಈ ರೀತಿ ಕೃತ್ಯ ಎಸಗಿರೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಇಬ್ರು ಸಹ ಒಂದು ನ್ಯೂ ಹರಿಜನ್ ಕಾಲೇಜು, ಖಾಸಗಿ ಕಾಲೇಜ್ ಏನಿರುತ್ತೆ, ಸೊ ಆ ಒಂದು ಕಾಲೇಜಿನಲ್ಲಿ ಇಬ್ರು ಸಹ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಾಡಿಕೊಂಡಿರ್ತಾರೆ. ಅದಂತರ ಇಬ್ರು ಟೆಕ್ಕಿಗಳಾಗಿರುವಂತ ಸಂದರ್ಭದಲ್ಲಿ ಒಳ್ಳೆಯ ಕಂಪನಿಯಲ್ಲಿ ಸಹ ಕೆಲಸವನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಏನು ರಿಲೇಶನ್ಶಿಪ್ ನಲ್ಲಿ ಇರೋದು ಒಂದು ಅವರ ಕುಟುಂಬಸ್ಥರಿಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ಶ್ವೇತಾ ಅವರ ತಂದೆ ಏನು ಸಹ ಅವರು ಸಹ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಮತ್ತೆ ವೈಫ್ ಹೌಸ್ ವೈಫ್ ಆಗಿರ್ತಾರೆ. ಮತ್ತೆ ಚಿಕ್ಕ ಮಗಳು ಸಹ ಒಂದು ಸೆಕೆಂಡ್ PUC ಓದ್ತಾ ಇರ್ತಾರೆ. ಸೊ ಹಾಗಾಗಿ ಒಂದು ಒಳ್ಳೆಯ ಕುಟುಂಬ, ಯಾಕಂದ್ರೆ ಒಳ್ಳೆ ಮಕ್ಕಳನ್ನ ಶಿಸ್ತಿನಲ್ಲಿ ಬೆಳೆಸಬೇಕು ಅನ್ನೋದು ಸಹ ಕುಟುಂಬದ ಒಂದು ಆಸೆ ಆಗಿರುತ್ತೆ. ಸೊ ಅದರಂತೆ ಇಬ್ರು ಮಕ್ಕಳನ್ನು ಸಹ ಅವರು ಒಳ್ಳೆಯ ರೀತಿಯಲ್ಲಿ ಬೆಳೆಸಿರ್ತಾರೆ. ಆದ್ರೆ ದೊಡ್ಡ ಮಗಳು ಈ ರೀತಿ ಬೇರೆಯವ್ರ ಜೊತೆ ಯುವಕನ ಜೊತೆ ಮದುವೆ ಆಗದೇನೆ ಇರೋದು ಒಂದು ರೀತಿ ಅವರ ಕುಟುಂಬಕ್ಕೆ ಒಂದೆಲ್ಲ ಒಂದ್ ಕಡೆ ಇದು ನೋವಂತ ತರಿಸಿರುತ್ತೆ. ಹಾಗಾಗಿ ಮಗಳನ್ನ ಮತ್ತೆ ಕರ್ಕೊ ಬರ್ಬೇಕಂತ ಹೇಳ್ಬಿಟ್ಟು ಮೊನ್ನೆ ಏನು ಸಂಜೆ ಹೋಗಿರ್ತಾರೆ. ಆದ್ರೆ ಈ ರೀತಿ ಮಗಳು ಏನು ಬರಲ್ಲ ಅಂತ ಹೇಳ್ಬಿಟ್ಟು ಒಂದು ರೀತಿ ವಾಗ್ವಾದ ಮಾಡಿರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ ವಾಗ್ವಾದ ಆದ ನಂತರ ಏನು ಆತರ ತಂದೆಯ ಒಂದು ಕೆಲವೊಂದಷ್ಟು ದಾಖಲೆಗಳನ್ನ ಬಳಸ್ಕೊಂಡು ಆಕೆಯ ಒಂದು KYC ಬಳಸ್ಕೊಂಡು ಲೋನ್ ಅನ್ನ ಪಡ್ಕೊಂಡಿರುವಂತದ್ದು ಗೊತ್ತಾಗಿರುವಂತದ್ದು. ಆ ಒಂದು ಲೋನ್ ನ ನೋಟಿಸ್ಗಳು ಸಹ ಅವರ ಮರತಳ್ಳಿ ಮನೆಗೆ ಬಂದಿರುತ್ತೆ. ಹಾಗಾಗಿ ಮಗಳನ್ನ ಪ್ರಶ್ನೆ ಮಾಡಿ ಮತ್ತೆ ಮಗಳನ್ನ ವಾಪಸ್ ಕರ್ಕೊಂಡು ಹೋಗಕ್ಕಂತ ಏನೋ ಅವತ್ತು ಬಂದಿರ್ತಾರೆ. ಆದ್ರೆ ಅವತ್ತು ಮಗಳು ಮಾಡಿದಂತ ಕೆಲಸದಿಂದ ಇವತ್ತು 3 ಜನ ಮೃತಪಟ್ಟಿರುವಂತದ್ದು. ಸದ್ಯಕ್ಕೆ ಆ ಶ್ವೇತಾರನ್ನ ಇವತ್ತು ಬೆಳಗ್ಗೆ ಪಾಂಡಿಚೇರಿಯಲ್ಲಿ ಪೊಲೀಸರು ಬಂಧಿಸಿ ಬೆಂಗಳೂರಿಗೆ ಕರೆತರ್ತಿರುವಂತದ್ದು. ಮತ್ತೆ ಆರೋಪಿ ಮತ್ತು ಕೆನೆತ್ ಏನಿದ್ದಾನೆ, ಸೊ ಆತ ಬೇರೆ ಕಡೆ ಎಸ್ಕೇಪ್ ಆಗಿರುವಂತದ್ದು. ಆತನಿಗಾಗಿ ಸಹ ಪೊಲೀಸರು ಹುಡುಕಾಟನ ಮಾಡ್ತಾ ಇರುವಂತದ್ದು. ಏನು ಇವತ್ತು ಬೆಳಗ್ಗೆ ಬಂಧಿಸಿದ ಸಂದರ್ಭದಲ್ಲಿ ಆಕೆ ಕೆಲವೊಂದಷ್ಟು ಮಾಹಿತಿಗಳನ್ನ ಪೊಲೀಸರ ಮುಂದೆ ಹೇಳಿರುವಂತದ್ದು. ಅಂದ್ರೆ ನನ್ನ ಒಂದು ಜೀವನವನ್ನ ನನ್ನ ತಾಯಿನೇ ಹಾಳು ಮಾಡ್ತಾ ಇದ್ಲು, ನನಗೆ ಯಾವುದೇ ರೀತಿಯಂತ ಒಂದು ಫ್ರೀಡಮ್ ಅನ್ನ ಆಕೆ ಕೊಡ್ತಾ ಇದ್ದಿಲ್ಲ. ಹಾಗಾಗಿ ನಾನು ಆಕೆಯನ್ನ ಕೊಲೆ ಮಾಡಿದ್ದೆ ಅಂತ ಆಕೆ ಹೇಳಿರುವಂತದ್ದು. ಸದ್ಯಕ್ಕೆ ನಾನು ಏನು ಮಾಡಿದ್ರು ಸಹ ತನ್ನ ತಾಯಿ ಸಹ ಸ್ವತಂತ್ರವಾಗಿ ಬಿಟ್ಟಿರಲಿಲ್ಲ, ನನ್ನ ಜೀವನವನ್ನು ಹಾಳು ಮಾಡಿದ್ದಾಳೆ. ಮತ್ತೆ ಘಟನೆ ನಂತರ ಇಬ್ರು ಸಹ ಏನು CCTVಯಲ್ಲಿ ನೋಡ್ತಾ ಇರ್ಬೋದು, ಇಬ್ರು ಒಟ್ಟಿಗೆ ಹೋಗ್ತಾರೆ. ಅದಾದ ನಂತರ ಸ್ವಲ್ಪ ದೂರ ಹೋದ ನಂತರ ಇಬ್ರು ಬೇರೆ ಬೇರೆ ಕಡೆ ಮೂವ್ ಆಗಿರುವಂತದ್ದು ಸದ್ಯಕ್ಕೆ ಗೊತ್ತಾಗಿರುತ್ತೆ. ಸದ್ಯಕ್ಕೆ ಕೆನೆತ್ ಯಾವ ಕಡೆ ಹೋಗಿದ್ದಾನೆ ಏನೋ ಅನ್ನೋದ್ರ ಬಗ್ಗೆ ಶ್ವೇತಾಗೆ ಮಾಹಿತಿ ಇಲ್ಲ ಅಂತ ಏನು ಆಕೆ ಹೇಳಿರುವಂತದ್ದು, ಪೊಲೀಸರ ಜೊತೆ ಬಾಯಿ ಬಿಟ್ಟಿರುವಂತದ್ದು. ಹಾಗಾಗಿ ಸದ್ಯ ಕೆನೆತ್ಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.